ಏನಿದು ಕಾರ್ಮಿಕ್ ಟು ಕಾಸ್ಮಿಕ್? ಒಂದು ಸ್ಟೋರಿ ಮುಖಾಂತರ ತಿಳ್ಕೊಳ್ಳೋಣ. ಒಬ್ಬ ರಾಜ, ಅವನು ದಾನ ಧರ್ಮ ಮಾಡೋದ್ರಲ್ಲಾಗಲಿ, ಜನಗಳ ಮೇಲಿದ್ದ ಪ್ರೀತಿ ಕಾಳಜಿ ಎಲ್ಲವೂ ಬೇರೆ ರಾಜ್ಯದಲ್ಲಿದ್ದ ರಾಜರುಗಳಿಗೆ ಮಾದರಿಯಾಗಿದ್ದರು ಹಾಗೂ ಇವರಿಂದ ಸಲಹೆಗಳನ್ನು ಪಡಿತಿದ್ರು. ಹಾಗೆ ರಾಜ ಸಂಚಾರಕ್ಕೆ ಅಂತ ಹೋಗ್ತಿದ್ರು. ಹಾಗಲ್ಲಿ ಒಂದು ಶಿವ ಅಂತ ವ್ಯಕ್ತಿ ಸಂಸಾರ ಮಾತಾಡ್ಕೊತಾ ಇದ್ರು. ರೀ, ನಮ್ಮ ಕಷ್ಟಗಳನ್ನೆಲ್ಲ ರಾಜರ ಹತ್ರ ಹೇಳ್ಕೊಳ್ಳೋಣ, ಅವ್ರು ನಮಗೆ ಸಹಾಯ ಮಾಡ್ತಾರೆ, ಬೆಳಗ್ಗೆ ಹೋಗಿ ರಾಜನ ಹತ್ರ ಮಾತಾಡಿ ಅಂತ ಶಿವನ ಹೆಂಡತಿ ಶಿವಗೆ ಹೇಳಿದ್ರು. ಶಿವ ರಾಜ ಹತ್ರ ಹೋದ. ರಾಜ ಏನು ಕೇಳಿದೆ, ಚಿನ್ನದ ನಾಣ್ಯಗಳಿರೋ ಚೀಲ ಕೊಟ್ಟ. ಶಿವ ಅದನ್ನ ಖುಷಿಯಿಂದ ಮನೆಗೆ ತಗೊಬಂದ. ಬೆಳಿಗ್ಗೆ ನೋಡಿದ್ರೆ ಚೀಲ ಇಲ್ಲ. ಶಿವ ಮತ್ತೆ ರಾಜ ಹತ್ರ ಹೋದ. ಪ್ರಭು, ಮನೇಲೆಲ್ಲ ಬಂದೋಬಸ್ತಾಗಿದ್ರು, ಚೀಲ ಕಾಣ್ತಾ ಇಲ್ಲ ಅಂದ. ರಾಜ ಮತ್ತೆ ಒಂದು ಚೀಲ ಕೊಟ್ಟ. ಆ ದಿನ ರಾತ್ರಿ ರಾಜ ವೇಷಧಾರಿಯಾಗಿ ಶಿವನ ಮನೆ ಹತ್ರ ಹೋದ ನೋಡೋಣ ಅಂತ. ಆಗ ಒಂದು ನೆರಳು ಆ ಚೀಲನ ಎತ್ಕೊಂಡು ಹೋಗ್ತಾ ಇತ್ತು. ರಾಜ ನೆರಳನ್ನು ಕೇಳ್ದ, ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಅಂತ. ನೆರಳು ಹೇಳ್ತು, ನೀನು ಇನ್ನೂ ಎಷ್ಟು ಚೀಲ ಕೊಟ್ಟರು ಅದು ಅವನಿಗೆ ಸಲ್ಲಲ್ಲ ಅಂತ. ಯಾಕೆ ಅಂತ ರಾಜ ಕೇಳ್ದ. ನೆರಳು ಹೇಳ್ತು, ನಿನಗೆ ಈ ವಿಷಯದ ಬಗ್ಗೆ ಗೊತ್ತಾಗಬೇಕು ಅಂದರೆ ಇಲ್ಲಿಂದ 50 ಮೈಲಿ ಒಂದು ಊರಿದೆ, ಅಲ್ಲಿ ಒಬ್ಬ ಹಿರಿಕ ಇರ್ತಾನೆ, ಅರಳಿ ಮರದ ಹತ್ರ ಕೂತಿರ್ತಾನೆ, ಅವನಿಗೋಗಿ ಕೇಳು, ಎಲ್ಲ ಗೊತ್ತಾಗುತ್ತೆ ಅಂತ. ರಾಜ ತಡ ಮಾಡದೆ ಅಲ್ಲಿಂದ ಹೊರಟ. ಅಲ್ಲಿಗೆ ಹೋಗಿ ಆ ಹಿರಿಕನ ಹತ್ರ ರಾಜ ಕೇಳ್ದ, ನಿಮಗೆ ಕಾಳ ಅಂತ ಗೊತ್ತಾ ಅಂತ. ಹಿರಿಕ ಹೇಳ್ದ, ಕಾಳ ಅನ್ನೋನಿದ್ದ, ಇವಾಗ ಅವ್ನು ತೀರ್ಕೊಂಡು ಸುಮಾರು ವರ್ಷಗಳು ಸಮಯನೇ ಆಯಿತು ಅಂತ ಅಂದ. ಆಗ ರಾಜಗೆ ಆಶ್ಚರ್ಯ ಆಯಿತು, ಏನಿದು ಅಂತ. ಆಗ ಹಿರಿಕ ಹೇಳ್ದ, ಕಾಳ ಅನ್ನೋನು ಜನಗಳಿಗೆ ಮೋಸ ಮಾಡಿಕೊಂಡು ಜನಗಳಿಗೆ ನೋವು ಕೊಡ್ಕೊಂಡು ಸಂಪಾದನೆ ಮಾಡ್ಕೋತಾ ಇದ್ದ. ಅವನ ಆಸೆಗೆ ಬಿದ್ದು ಹಣಗೋಸ್ಕರ ಬೇರೆಯವ್ರ ದವಸ ಧಾನ್ಯಗಳೆಲ್ಲ ಬೆಂಕಿ ಹಚ್ತಾ ಇದ್ದ. ಅವನ ಹೆಂಡತಿ ಕಾಳಾಗೆ ಬುದ್ಧಿ ಮಾತು ಹೇಳ್ತಿದ್ರು ಕೇಳ್ತಿರ್ಲಿಲ್ಲ. ಕಾಳಾಗೆ ಮಕ್ಕಳು ಕೂಡ ಇರಲಿಲ್ಲ. ಕಾಳ ಕಾಯಿಲೆಗೆ ತುತ್ತಾಗಿದ್ದ. ಆಗ ಅವಳ ಹೆಂಡತಿ ಹೇಳಿದ ಮಾತು, ಜನಗಳು ಹೇಳಿದ ಮಾತು ಅವನ ಅರಿವಿಗೆ ಬರ್ತಾ ಇತ್ತು. ಆದರೆ ಸಮಯ ಮೀರೋಗಿತ್ತು. ಅದೇ ಪಶ್ಚಾತ್ತಾಪದಿಂದ ಕಾಳ ತೀರ್ಕೊಂಡ. ಆ ಚಿಂತೆಯಿಂದ ಕಾಳನ ಹೆಂಡ್ತಿನೂ ತೀರ್ಕೊಂಡ್ಲು ಅಂತ ರಾಜಂಗೆ ಹಿರಿಕ ಹೇಳಿದ್ರು. ಆಗ ರಾಜಗೆ ಅರ್ಥ ಆಯಿತು, ಕಾಳನೇ ಶಿವ ಆಗಿ ಜನಿಸಿದಾನೆ ಅಂತ. ಆಗ ರಾಜ ಶಿವನ ಹತ್ರ ಆಗಿರೋ ವಿಷಯನೆಲ್ಲ ಹೇಳ್ದ. ಆಗ ಶಿವ ಕುಗ್ದೆ, ಚಿಂತಿಸ್ದೆ, ಚೈತನ್ಯದಿಂದ, ಖುಷಿಯಿಂದ ಅವ್ನು ಮಾಡಿರೋ ತಪ್ಪನ್ನೆಲ್ಲ ಅರ್ಥ ಮಾಡಿಕೊಂಡು ಜನಗಳಿಗೆ ಸಹಾಯ ಮಾಡ್ಕೊಂಡು ಹೋಗ್ತೀನಿ, ನಾನು ಬದಲಾವಣೆ ಆಗ್ತೀನಿ ಅಂತ ರಾಜನ ಹತ್ರ ಮನಪೂರ್ವಕವಾಗಿ ಹೇಳ್ದ. ಆಗ ರಾಜ ಅವನಿಗೆ ವ್ಯವಹಾರ ಮಾಡಲು ಸಹಾಯ ಮಾಡಿಕೊಟ್ಟ. ಆ ಸಂಕಲ್ಪದಿಂದ ಶಿವ ಕೆಲಸದಲ್ಲಿ ತೊಡಗಿಕೊಂಡ. ಈ ಸ್ಟೋರಿ ಅರ್ಥ ಏನಂದರೆ, ಕರ್ಮ ಅಂದರೆ ಕೆಟ್ಟದ್ದು ಒಳ್ಳೆಯದು ಅಂತ ಏನೂ ಇಲ್ಲ. ಶಿಕ್ಷೆ, ನೋವು ಅಥವಾ ಖುಷಿ ಸುಖ ಅಂತನೂ ಅಲ್ಲ. ಕರ್ಮ ಅಂದರೆ ಆ್ಯಕ್ಷನ್, ನಾವು ಮಾಡೋ ಕೆಲಸ ಅಥವಾ ಇಂಟೆನ್ಷನ್. ಹಿಂದೆ ಏನೇ ಆಗಿರಲಿ, ಮುಂದೆ ಏನೇ ಆಗಲಿ, ಆದರೆ ಇವಾಗ ನಾವು ಮಾಡೋ ಕರ್ಮ, ನಾವು ಅದನ್ನ ಖುಷಿಯಿಂದ ಮಾಡ್ತೀವೋ ದುಃಖದಿಂದ ಮಾಡ್ತೀವೋ ಅನ್ನೋದು ಮಾತ್ರ ನಮ್ಗೆ ಚಾಯ್ಸ್ ಇರುತ್ತೆ. ಕರ್ಮ ಅಂದರೆ ಆ್ಯಕ್ಷನ್, ಯಾವಾಗಲೂ ರೆಕಾರ್ಡಿಂಗ್ ಮಾಡಲೇ ಇರುತ್ತೆ. ಕರ್ಮ ಫಲ ಅನ್ನೋದು ಆ ರೆಕಾರ್ಡಿಂಗ್ ಆಗಿರೋ ಪ್ಲೇಬ್ಯಾಕ್ ಅಷ್ಟೇ.